ದಾವಣಗೆರೆ ಬಿಜೆಪಿಯಲ್ಲಿ ಭಿನ್ನಮತ ಇನ್ನೂ ಕೂಡ ಶಮನವಾಗ್ತಾ ಇಲ್ಲ. ಸಿದ್ದೇಶ್ವರ್ ಫ್ಯಾಮಿಲಿ ಅಭ್ಯರ್ಥಿ ಆಗೋದು ಬೇಡ ಅಂತ ರೇಣುಕಾಚಾರ್ಯ ಟೀಮ್ ರೆಬಲ್ ಆಗಿದ್ದಾರೆ. ಬಟ್ ಅವ್ರನ್ನ ಮಣಿಸುವ ಕೆಲಸ ಅಥವಾ ಸಮಾಧಾನ ಪಡಿಸೋ ಕೆಲಸ, ತಣ್ಣಗಾಗಿಸೋ ಕೆಲಸ ಯಾಕೆ ಇನ್ನೂ ಬಿಜೆಪಿಯಿಂದ ಆಗ್ತಿರೋ ಗೊತ್ತಿಲ್ಲ. ಬಂಡಾಯ ಸಾರಿದ ರೆಬಲ್ಗಳ ಮನವೊಲಿಕೆಗೆ ಈಗ ಮುಂದಾಗ್ತಾ ಇದ್ದಾರಂತೆ BSY. ಅದಕ್ಕಾದ್ರೂ ಭಕ್ತರೋ ಇಲ್ವೋ ಗೊತ್ತಿಲ್ಲ. ರೇಣುಕಾಚಾರ್ಯ, SC ರವೀಂದ್ರನಾಥ್ ಟೀಮ್ ಅನ್ನ BSY ಮನವೊಲಿಸ್ತಾರೆ ಅಂತ ಮಾಹಿತಿ. ನೆನ್ನೆಯೇ ಅವ್ರನ್ನ ಬೆಂಗಳೂರಿಗೆ ಬನ್ನಿ ಅಂತ ಕರೆದಿದ್ದಾರೆ, ಆದರೆ ಹೋಗಿಲ್ಲ ಇವ್ರುಗಳು. ಯಡಿಯೂರಪ್ಪ ಕರೆದ ಸಭೆಗೆ ಬರದೆ ಸೆಡ್ಡು ಹೊಡೆದಿದ್ದಾರೆ ಭಿನ್ನರು. ಇವತ್ತು ತಾವೇ ದಾವಣಗೆರೆಗೆ BSY ಸ್ವತಃ ಬರ್ತಾ ಇದ್ದಾರೆ. ಇಲ್ಲಿ ತನಕ ದಾವಣಗೆರೆ ಅಂತ ಅಂದಾಗ ಎಲೆಕ್ಷನ್, ವಿಧಾನಸಭೆ ಎಲೆಕ್ಷನ್ ಆಗಲಿ ಅಥವಾ MP ಎಲೆಕ್ಷನ್ ಆಗಲಿ, ಅಲ್ಲಿದ್ದ ಎರಡೇ ಕುಟುಂಬದ ನಡುವೆ ಫೈಟ್. ಒಂದು ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿ, ಮತ್ತೊಂದು ಕಡೆ ಸಿದ್ದೇಶ್ವರ್ ಫ್ಯಾಮಿಲಿ. ಬಟ್ ಈಗ MP ಎಲೆಕ್ಷನ್ ಅಲ್ಲಿ ಇವರು ಅಸಮಾಧಾನ ಇದ್ರೆ, ಬಂಡಾಯ ಇದ್ರೆ ಬಹುಶಃ ತ್ರಿಕೋನ ಸ್ಪರ್ಧೆ ಏರ್ಪಡುತ್ತಾ ಅಂತ ಇಲ್ಲಿ ತನಕ ಅದೇ ಎರಡು ಕುಟುಂಬಗಳ ನಡುವೆ ಫೈಟ್ ನಡೀತಾ ಇತ್ತು. ಈಗ ಬಿಜೆಪಿ ಒಟ್ಟಿಗ ಪಕ್ಷದೊಳಗಿರೋರ ನಡುವೆಯೂ ಫೈಟ್ ಮಾಡಬೇಕು, ಆಪೋಸಿಟ್ ಕ್ಯಾಂಡಿಡೇಟ್ ನಡುವೆಯೂ ಕೂಡ ಫೈಟ್ ಮಾಡಬೇಕಾದ ಅನಿವಾರ್ಯತೆ, ಸಂದಿಗ್ಧ ಪರಿಸ್ಥಿತಿಗೆ ಬಂದು ತಲುಪಿದೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪುನೀತ್ ನೀಡ್ತಾರೆ. ಪುನೀತ್, ಈ ರೀತಿಯ ಅಸಮಾಧಾನ ಬಿಜೆಪಿ ಪಕ್ಷದಲ್ಲಿ ಬರೀ ದಾವಣಗೆರೆ ಕ್ಷೇತ್ರದಲ್ಲಿ ಮಾತ್ರ ಸೀಮಿತ ಆಗಿಲ್ಲ, ಹಲವು ಕ್ಷೇತ್ರದಲ್ಲಿದೆ. ಬಟ್ ದಾವಣಗೆರೆ ಅಂತ ತಗೊಂಡಾಗ ಈ ಟೀಮ್ ರೆಬಲ್ ಆಗಿರೋದು ಇವತ್ತು ನೆನ್ನೆ ಅಲ್ಲ. ಟಿಕೆಟ್ ಅನೌನ್ಸ್ ಆದಾಗಿಂದಲೂ ಕೂಡ ಇದೇ ರೀತಿಯಾಗಿ ರೆಬಲ್ ಆಗಿದ್ದಾರೆ. ಬಟ್ ಇನ್ನೂ ಕೂಡ ಅವ್ರನ್ನ ತಣ್ಣಗೆ ಮಾಡುವ ಕೆಲಸ ಯಾಕಾಗಿಲ್ಲ? BSY ಇವತ್ತು ಬರ್ತಾ ಇದ್ದಾರಂತೆ, ಎಷ್ಟೊತ್ತಿಗೆ ಬರ್ತಾರೆ, ಎಲ್ಲಿ ಸಭೆ, ಯಾರೆಲ್ಲ ಬರ್ತಾ ಇದ್ದಾರೆ, ಡೀಟೇಲ್ಸ್ ಕೊಡೋದಾದ್ರೆ? ಖಂಡಿತವಾಗ್ಲೂ ಉದ್ಯಮಲ್ಲ ಹೇಳೋದು, ದಾವಣಗೆರೆ ಬಿಜೆಪಿ ಲೋಕಸಭಾ ಟಿಕೆಟ್ ಅನೌನ್ಸ್ ಆದಾಗಿಂದಲೂ ಕೂಡ ಅಂದರೆ GM ಸಿದ್ದೇಶ್ವರ್ ಫ್ಯಾಮಿಲಿಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಮಾಜಿ ಸಚಿವರಾದಂತಹ MP ರೇಣುಕಾಚಾರ್ಯ ಇರ್ಬೋದು, SC ರವೀಂದ್ರನಾಥ್ ಮತ್ತು ಕರುಣಾಕರ್ ರೆಡ್ಡಿ ಮತ್ತು ಸಾಕಷ್ಟು ಜನರು ಕೂಡ ಸಾಕಷ್ಟು ವಿರೋಧವನ್ನು ಕೂಡ ವ್ಯಕ್ತಪಡಿಸಿದರು. ಮತ್ತು ಕೇಂದ್ರ ನಾಯಕರು ಮತ್ತು ರಾಜ್ಯ ನಾಯಕರು ಒಂದು ಮನವಿಯನ್ನು ಕೂಡ ಮಾಡಿದರು. ಯಾವುದೇ ಕಾರಣಕ್ಕೂ ಕೂಡ ಹಾಲಿ ಸಂಸದ GM ಸಿದ್ದೇಶ್ವರ್ ಅವ್ರ ಫ್ಯಾಮಿಲಿಗೆ ಟಿಕೆಟ್ ಕೊಡಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಮನವಿಯನ್ನು ಕೂಡ ಮಾಡಿದ್ರು. ಅದು ಮನವಿನ ವಿರೋಧಿಸಿ ಏನೋ GM ಸಿದ್ದೇಶ್ವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಕೊಟ್ಟಿರುವಂಥ ನೆಲೆಯಲ್ಲಿ ಟಿಕೆಟ್ ಘೋಷಣೆ ಆದ ನಂತರದಿಂದಲೂ ಕೂಡ ಸಾಕಷ್ಟು ಒಂದು ಭಿನ್ನಮತ ಕೂಡ ಸ್ಫೋಟಗೊಂಡಿರುವಂಥದ್ದು. ಬಂಡಾಯವಾಗಿ BJPಯಿಂದಲೇ ನಾವು ಬಂಡಾಯ ಅಭ್ಯರ್ಥಿಯನ್ನು ನಿಲ್ಲಿಸ್ತೀವಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೂಡ ರೆಬಲ್ಸ್ ಟೀಮು ಸಾಕಷ್ಟು ದಿನಗಳಿಂದಲೂ ಕೂಡ ಹೇಳ್ಕೊತ ಬಂದಿದೆ. ಪ್ರಮುಖವಾಗಿ ಆ ಬಂಡಾಯವನ್ನು ಶಮನ ಮಾಡೋದಕ್ಕೋಸ್ಕರ ಇಂದು ಮಾಜಿ CM ಆದಂತಹ ಯಡಿಯೂರಪ್ಪ ಅವರು ಫೀಲ್ಡ್ಗೆ ಇಳಿಯಲಿದ್ದಾರೆ. 1 ಗಂಟೆಯ ನಂತರ 1 ಗಂಟೆಗೆ ದಾವಣಗೆರೆಯ ಅಪೂರ್ವ ರೆಸಾರ್ಟ್ಗೆ ಬಂದು ಒಂದು ಸಭೆಯನ್ನು ಕೂಡ ನಡೆಸ್ತಾರೆ. ಅಂದರೆ ಮಾಜಿ ಸಚಿವರಾದಂತಹ MP ರೇಣುಕಾಚಾರ್ಯ ಆಗಿರ್ಬೋದು ಮತ್ತು SC ರವೀಂದ್ರನಾಥ್, ಕರುಣಾಕರ್ ರೆಡ್ಡಿ ಸೇರಿದಂತೆ ಹಲವಾರು ನಾಯಕರ ಜೊತೆ ಒಂದು ಸಭೆಯನ್ನು ಕೂಡ ನಡೆಸ್ತಾರೆ. BJPಗೆ ಪ್ರಮುಖವಾಗಿ ದಾವಣಗೆರೆ ಅಂತ ಅಂದರೆ BJPಯ ಭದ್ರಕೋಟೆ ಆಗಿರುವಂಥ ಹಿನ್ನೆಲೆಯಲ್ಲಿ ಇಲ್ಲಿ ವೋಟಿಂಗ್ ಡಿವೈಡ್ ಆದರೆ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಒಂದು ಸಭೆಯನ್ನು ಕೂಡ ಮಾಡ್ತಾರೆ. ಮತ್ತು ಏನು ರೆಬಲ್ಸ್ ಟೀಮಿಂದ ಯಾರು ಕಣಕ್ಕಿಳಿತಾರೋ ಅವ್ರನ್ನ ಮನವೊಲಿಸುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಮತ್ತು ಪಕ್ಷಕ್ಕೆ ಯಾವುದೇ ರೀತಿ ಅಂದರೆ ಡ್ಯಾಮೇಜ್ ಆಗಬಾರ್ದು, ನಿಮ್ಮ ಬೇಡಿಕೆ ಏನಿದೆ ಎಲ್ಲವನ್ನು ಕೂಡ ಈಡೇರಿಸ್ತೀವಿ, ಮತ್ತು ಅಂದರೆ ಬಂಡಾಯವನ್ನು ಶಮನ ಮಾಡುವಂತಹ ಕೆಲಸವನ್ನು ಕೂಡ ಮಾಜಿ CM ಯಡಿಯೂರಪ್ಪ ಅವರು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ. ಬಿಜೆಪಿಗೆ ಆಪೋಸಿಟ್ ಕ್ಯಾಂಡಿಡೇಟ್ ಜೊತೆಗೆ ಹೋರಾಡೋದು ಅಥವಾ ಪಕ್ಷದೊಳಗಿರೋರ ಜೊತೆ ಗುದ್ದಾಡೋದು ಗೊತ್ತಾಗ್ತಿಲ್ಲ ಪಾಪ.